ಎಂತ ಬೆನ್ನಿಗೆ ಹೊಡಿಲಿಕ್ಕ ಆಗ ನಿನ್ನ ಯಾವುದೇ ಇಟ್ಕೊಂಡ್ರೆ ಆಯುಧ ತರ ಕಾಣ್ತದೆ. ಮದುವೆ ಆದ್ಮೇಲೆ ಡ್ರೈವಿಂಗ್ ಚೆನ್ನಾಗಿ ಮಾಡ್ತೀನಿ. ಯಾಕೆ ಹೇಳಿ, ಇದೆರಡು ಗಾಡಿ ಓಡಿಸಿ ಅಭ್ಯಾಸ ಆಗಿದೆ. ಮನೆಯಲ್ಲಿ ಆರಾಮ್ಸೆ ಕುತ್ಕೊಂಡು ಎಡಿಟ್ ಮಾಡ್ತಿದ್ರು. ಬನ್ನಿ 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 ಅಂತ ಒತ್ತೆ ಮಾಡಿ ಕರ್ಕೊಂಡು ಬಂದು ಅವಳನ್ನು ನೋಡ್ಕೊಳ್ಳೋದಕ್ಕಿಂತ ಇದಾದ್ರೆ ಕಂಟ್ರೋಲ್ ಆದ್ರೆ ಸಿಗ್ತದೆ, ಅವಳು ಸಿಗೋದೇ ಇಲ್ಲ. ನಂಗೆ ಇದೇ ಈಸಿ ಆಗ. ಇಷ್ಟು ಪರ್ಚೇಸ್ ಆಗಿದೆ. ಇವಳು ಹೇಳ್ತಿದ್ದಾಳೆ 5,000 ಅಂತ. ಎಲ್ಲ ನಾನೇ ಹೊತ್ಕೊಂಡು ಬಂದದ್ದು. ನೋಡಿ, ನನ್ನ ಹೆಂಡತಿ ಮೈಂಡಲ್ಲೇ ಕ್ಯಾಲ್ಕುಲೇಟ್ ಮಾಡಿದ್ದಾಳೆ. ಚಂದ ಕಾಣ್ತದೆ ಬ್ಯಾಗ್ ಇಟ್ಕೊಂಡು ಹೋಗುವಾಗ. 4,664. ಇನ್ನೆಂತ ಮೈಂಡ್ ರೀಡ್ ಮೈಂಡಲ್ಲೇ ಕ್ಯಾಲ್ಕುಲೇಟ್ ಮಾಡಿದ್ವಿ. ಆಗ್ಬೋದಂತ ಅನ್ಕೊಂಡೆ. ಇವಳು ಲೆಕ್ಕದಲ್ಲಿ ಏನೂ ಇಲ್ಲ, ಬಟ್ ಇಂಥ ವಿಚಾರದಲ್ಲೆಲ್ಲ ಫಾಸ್ಟ್ ಇರ್ತಾಳೆ. ಲೆಕ್ಕದಲ್ಲಿ ನಿಂಗೆ ಇಂಥ ಮಾರ್ಕ್ ಫೇಲ್ ಆಗ್ತಿದ್ದೆ ಅಂತ ನೀನೇ ಹೇಳಿದ್ದೆ ಅಲ್ಲ. ಫೇಲ್ ಏನಾಗ್ತಿರ್ಲಿಲ್ಲ. ಆಯ್ತು, ಲೆಕ್ಕದಲ್ಲಿ ವೀಕ್ ಹೌದು ತಾನೆ, ಲೆಕ್ಕ ಆದ್ರೆ ಇಂಥ ವಿಚಾರದಲ್ಲಿ ಮನೆದು ಖರ್ಚು ಅದ್ರಲ್ಲೆಲ್ಲ ಸ್ವಲ್ಪ ಕಡಿಮೆ ಬರ್ಬೇಕು ಅಂತ ಯೋಚನೆ ಮಾಡೋಳು. ಮನೆದು ಖರ್ಚು ಅಂತ ಕಮ್ಮಿ ಬರ್ಬೇಕಂತ ಯೋಚನೆ ಮಾಡು. ಪುಣ್ಯಕ್ಕಲ್ಲಿ ಚೊರೆ ಮಾಡ್ಲಿಕ್ಕೆ ಅದಕ್ಕೆ ಇವತ್ತು ನನ್ನ ಮಾಲಿಗೆ ಕರ್ಕೊಂಡು ಬರೋದು. ನಾರ್ಮಲ್ ಅಂಗಡಿಗೆ ಮರ್ಯಾದೆ ಹೋಗ್ತದೆ ಅಂತ ಹೇಳಿ. A few moments later. ಫ್ರೂಟ್ಸ್ ತಕೊಂಡ್ ಬಂದು ಇಲ್ಲಿಟ್ಟೆ ತೊಟ್ಟೆ. ಹೇಳಿದೆ ಇವರೊಂದು ಫೇವ್ರೆಟ್ ಒಂದು ಉಂಟು ತೊಟ್ಟೆಯಲ್ಲಿ ಅಂತ ಹೇಳಿದ್ದೆ. ನನ್ನ ತಪ್ಪಾಯ್ತು ನೋಡಿ. ತೊಟ್ಟೆಯಲ್ಲಿ ಅಂತೆ ಮತ್ತೆಂತ ಪ್ಲಾಸ್ಟಿಕ್ ಕವರಲ್ಲಿ. ನೆಕ್ಸ್ಟ್ ನಾನು ದಿನಸಿ ಅಂಗಡಿಗೆ ಹೋಗಿ ಬರುವಷ್ಟರಲ್ಲಿ ನಂಗೆ ಖಾಲಿ ಗೆಲ್ಲು ಮಾತ್ರ ಇಟ್ಟಿದ್ದಾರೆ. ಅರ್ಧ ಮಗಳು ಕೇಳಿದ್ರೆ ಮಗಳಿಗೆ ದೂರ ಆಗ್ತಾರೆ. ಪಾಪ ಇವಳು ಎಷ್ಟು ತಿಂದ್ರೆ ತಿಂದಿದ್ದಾಳೆ. ಕೇಳೋ ಅವಳ ಹತ್ರ, ಮಗಳು ತಿನ್ಲಿಲ್ವಾ ನೀನು? ಇಲ್ಲ ತಿಂದ್ರೆ ಒಂದು ತಿಂದಿರುವಳು, ಮತ್ತೆಲ್ಲ ಇವರೇ ತಿಂದು ನಂಗೆ ಖಾಲಿ ಗೆಲ್ಲು. ಪಾಪ ತಂದಿದ್ದಾಳಲ್ಲ ನನಗೆ ಇಷ್ಟ ಅಂತ ಹೇಳಿ ಅವಳಿಗೆ ಒಂದು ಇಡುವ ಅಂತ ನಿಮ್ಗೆ ಅನಿಸುತ್ತಾ? ನಿಮಗೆ ಅಲ್ಲ, ಎಕ್ಸ್ಕ್ಯೂಸ್ ಮೀ, ಅದು ಇದ್ದದ್ದು ಅದನ್ನಾದ್ರೂ ಕೊಡಿ ಅಲ್ಲ. ನನ್ಗೆ ವಿಡಿಯೋ ಮಾಡ್ತಾ ಕೂತ್ಕೋ, ಕತ್ತೆ ಇಟ್ಕೊಳ್ಳಿ ಅಲ್ಲ, ನಾನು ತಿಂತೇನೆ ಒಂದು. ನಂಗೆ ಮತ್ತೆ ಇದು ಮಗಳಿಗೆ. ಪಾಪ ನಾವು ಪಾಪದವ್ರು, ನಮಗೆ ಎಂತ ಇಲ್ಲ. ನಿಮ್ಗೆ ಗೆಲ್ಲು ಓಪನ್ ಮಾಡುದಿಯೇ? ನಾವು ಒಂದೇ ಕೈಯಲ್ಲಿ ತೆಗಿತೇನೆ, ಒಂದು ಬೆರಳಲ್ಲಿ. ನಿಮ್ಮ ಹತ್ರ ಕೊಟ್ಟು ವಾಪಸ್ ಬರ್ಲಿಕ್ಕಿಲ್ಲ. ಇದು ಬೇರೆ ನಾಳೆ ತೆಗಿತಾರೆ, ಕಷ್ಟ ತೊಂದರೆ ಇಲ್ಲ. ತಿನ್ನುದೇ ಇಲ್ಲ ಅವಳು, ಸುಮ್ಮನೆ ಅವಳಿಗೆ ಇಷ್ಟು ದೂರ ಹಾಕಿದ್ದಲ್ಲ. ನಾಟಕ ಮಾಡ್ತಾಳ, ಅಷ್ಟು ತಿಂದಿದ್ದಾಳೆ ನನ್ನ ಎದುರು. ಸುಮ್ಮನೆ ನೋಡಿ, ಕೊಟ್ರೆ ಸಹ ಬೇಡ ಮಗುವಿಗೆ. ಈ ಮಗುಗೆ ನೀವು ಹೋಗಿ ದೂರ ಹಾಕಿದ್ದೀರಲ್ಲ, ನಿಮ್ಗೆ ಹೇಗೆ ಮನಸ್ಸು ಬಂತು? ಖಾಲಿ ಅಪ್ಪವಾ? ಯಾರು ಮಾಡಿದ್ ಮಗಳೇ ಖಾಲಿ? ಅಪ್ಪ ಅಂತ ಎಂತ ಮಾಡಿದ್ರು ಸಹ ಅವಳಿಗೆ ದೂರ ಹಾಕುದು ಪಾಪ. ಅವಾಗ ಬಗ ತಿಂದಿದ್ದಾಳ ಅಪ್ಪ. ಅದೆಂತ ಮನೆಗೆ ಬಂದ್ವಿ, ನೋಡಿದ್ರೆ ಬ್ಯಾಗ್ ಕಟ್ಟಾಗಿದೆ. ಇದು ಹೇಗೆ ಕಟ್ಟಾಯ್ತು ಮಾರೆ? ಮನೆಗೆ ಒಗ್ಗಲೇ ಇಲ್ಲ. ಇದು ಒಗ್ಗಕ್ಕಿಂತ ಮುಂಚೆನೆ ಕಟ್ಟಾಗಿದೆ. ಹೋಗಿದೆ. ಓ, ನಾಳೆ ಎಕ್ಸ್ಚೇಂಜ್ ಮಾಡು. ಬಿಲ್ ಎಕ್ಸ್ಚೇಂಜ್ ಮಾಡ್ಲಿಕ್ಕೆ ಬಿಲ್ ಕಸ ಬುಟ್ಟಿಗೆ ಹಾಕಿದೆ. ಎಂತ ಮಾಡ್ತಿದ್ದೀರಾ? ಬಲ್ಬು ಬ್ರೈಟ್ನೆಸ್ ಜಾಸ್ತಿ ಆಗ್ತದೆ. ಅಯ್ಯೋ ಮಗಳು, ಅದಕ್ಕೆ ಪೇಂಟಿಗೆ ಬಲ್ಬ್ ಅನ್ನು ಡಿಪ್ ಮಾಡಿ. ಮಂಡೆ ಉಂಟಲ್ಲ ನಿಮ್ಮದು, ಅದು ಸ್ಟೂಲ್ ಅಂತ ಕೊಟ್ಟದ್ ನಾನು. ಸ್ಟೂಲ್ ಕೊಟ್ಟದಲ್ಲ, ಪೇಂಟ್ ಕೈಂಟು ನಾನು ದಪ್ಪ ಅಂತ ಉಡಿ ಆಗ್ತದೆ. ಬಿಸಿಯಾಗಿ ಹೋಗೋದಾದ್ರೆ ಟಿನ್ನರ್ ಇತ್ತಲ್ಲ, ಅದರಲ್ಲಿ ಟಿನ್ನರ್ ಫ್ಲೇಮ್ ಆಗಲ್ಲ, ಬಿಸಿ ಕಾಂಟ್ಯಾಕ್ಟ್ ಆಗುವ ದಾಳಿ ಹೋಗ್ತುಂಟು. ಮಂಡೆ ನಿಮ್ಮದು. ಒಂದು ಮಾಡ್ಲಿಕ್ಕೆ ಹೋಗಿ ಇನ್ನೊಂದು ಮಾಡ್ತಾರೆ. ಎಲ್ಲ ಮಗಳಿಗೆ ದೂರ ಹಾಕಿ ನೀವು. ಅಪ್ಪನಿಗೆ ಬೈದಕ್ಕೆ ಖುಷಿ ಆಗೋದು. ಲೇಟ್ ಆಯ್ತು, ಬೇಗ ಬೇಗ ಊಟ ಮಾಡಿ ಮಲಗಬೇಕು. ಪ್ರಸಿದ್ಧಿ ಈಗ ಏನೆಲ್ಲ ತಗೊಂಡ್ ಬಂದ್ವಿ? ಇದ್ಯಾರಿಗೆ? ಪಚಿದಿಗೆ. ಓಕೆ, ಇದೊಂದು ನಮ್ದು ಗ್ಲಾಸ್ ಒಡೆದೋಗಿದೆ, ಜ್ಯೂಸ್ ಇದು ಗ್ಲಾಸ್. ಇದು ನಮ್ಮ ಹೊಸ ಕಿಚನ್ಗೆ, ಫುಡ್ ಲ್ಯಾಬ್ಗೆ. ಇದು ಫುಡ್ ಲ್ಯಾಬ್, ಇದು ಫುಡ್ ಲ್ಯಾಬ್, ಇದು ಫುಡ್ ಲ್ಯಾಬ್, ಎಲ್ಲ ಫುಡ್ ಲ್ಯಾಬಿಗೆ. ಇದು ನಮ್ಮ ಮನೆ. ಅದು ಸಹ ಫುಡ್ ಲ್ಯಾಬಿಗೆ ಅಲ್ಲ. ಅದೆಂತ ಅಂತ ಹೇಳು. ಓ ಸಾರಿ, ಇದೆಂತ ಅಂದ್ರೆ ಇದು ಡಿಶ್ ರ್ಯಾಕ್. ಅಲ್ಲಿ ಇದಕ್ಕೆ ಇಡ್ತೇವಲ್ಲ ವಾಶ್ ಮಾಡಿ, ಅದ್ರ ಬದಲು ಇದ್ರಲ್ಲಿ ಇಟ್ಟರೆ ನೀರಲ್ಲಿ ಎಳ್ದು ಹೋಗ್ತದೆ ಅಂತ ಹೇಳಿ.
ಇಷ್ಟೇ, ಏನಿಲ್ಲ ಇಷ್ಟೇ. ವಾಶ್ ಮಾಡಿ ಇಟ್ರೆ ಇಲ್ಲಿಂದೆಲ್ಲ ನೀರು ಇದು ಆಚೆ ಹೋಗ್ತದೆ, ಅಥವಾ ಇದರಲ್ಲಿ ಸ್ಟೋರ್ ಆಗಿರ್ತದೆ. ಮುಂಚೆ ಎಲ್ಲ ಅಷ್ಟೇ. ಚಾರ್ಜರಾ? ಚಾರ್ಜ್ ಇಟ್ಟು ಮಗಳು ಹೋಗ್ಲಿ ಚಾರ್ಜ್ ಇಡು. ಅವಾಗ ಒಂದು ಡ್ರೆಸ್ಸು. ವಾವ್, ಅಮ್ಮಗೆ ತಂದದ್ದು ಅಮ್ಮಗೆ. ಆಮೇಲೆ ಕಟ್ಟಿಂಗ್ ಬೋರ್ಡ್, ನಮ್ಮ ಕಟ್ಟಿಂಗ್ ಬೋರ್ಡ್ ಹೋಗಿತ್ತು. ಸ್ಪೂನ್ ಇದು ನನ್ನ ಮಗಳು ತಂದ. ಇದನ್ನು ನೋಡಿ, ನನ್ನ ಫೇವ್ರೆಟ್, ನಂಗೆ ತುಂಬಾ ಇಷ್ಟ ಆಯ್ತು. ಫುಡ್ ಲ್ಯಾಬಿಗೆ ಸಖತ್ತಾಗಿರುವಂತ ಪ್ಲೇಟ್ ಸಿಕ್ಕಿದೆ. ಕ್ಲಿಪ್ಸ್, ಆಮೇಲೆ ರಬ್ಬರ್ ಬ್ಯಾಂಡ್ ಎಲ್ಲ ಹಾಕ್ಲಿಕ್ಕೆ ಒಂದು ಬುಟ್ಟಿ. ಇದನ್ನ ಕಂಡ್ರೆ ಡೈಲಿ ಸ್ನಾನ ಮಾಡುದಿಲ್ಲ, ಅದಕ್ಕೆ ಇದನ್ನು ನೋಡಿ ಆಗ ಸ್ನಾನ ಮಾಡ್ಲಿ ಅಂತ ಹೇಳಿ ಇದನ್ನ ತಗೊಂಡ್ ಬಂದಿದ್ದು. ಫುಲ್ಲು ಇರುವ ಪ್ಲೇಟ್ ತಗೊಂಡ್ ಬಂದು. ನಂಗೆ ಅದೇ ಖುಷಿ ಆದ ಏನಕ್ಕೆ ಗೊತ್ತಾ, ಸಾರು ಹಾಕಿದ್ರೆ ಆಕ್ಚುಲಿ ಈ ತರ ಪ್ಲೇಟ್ ಅಲ್ಲಿ ಈ ತರ ಬರುದಿಲ್ಲ. ಇದು ನೋಡುವ ನಂಗೆ ನಾಯಿ ಬೆಟಲ್ ಸತ್ಯ ಹೇಳ್ಬೇಕಂದ್ರೆ ನಂಗೆ ಆ 3 ಬಟ್ಲಿ ಇರೋದಾಗುದಿಲ್ಲ, ಇದೇ ಬೇಕಾದ್ದು. ಅವರಿಗೆ 3 ಬಟ್ಲು ಆಗುದಿಲ್ಲ. ಮತ್ತೆ ಈ ತರ ಪ್ಲೇಟ್ ಇಷ್ಟ, ಬಟ್ ಈ ತರದಲ್ಲಿ ಹೀಗೆ ಬರುದು ಸಿಗುದಿಲ್ಲ ಅಲ್ಲ, ಪ್ಲೇನ್ ಇರುದು. ಅವರಿಗೆ ಅದು ಇಷ್ಟ ಇಲ್ಲ, ಅವರಿಗೆ ಸಾರು ಎಲ್ಲ ಜಾಸ್ತಿ ಹಾಕಿ ಹೀಗೆ ಕುಡಿಬೇಕು. ನಾನು ನೋಡುವಾಗ ಮಾತ್ರ ನಾಯಿ ಬಿಟ್ಟಲ್ಲ ಹಾಗೆ ಕಾಣ್ತದೆ. ಬಟ್ ಇವರಿಗೆ ಹೇಳಿದಂತ ಪ್ಲೇಟ್ ಸಿಕ್ಕಿದೆ ಅಲ್ಲಿ ಎಂತ ನಂದು ಒಂದೇ ಇದ್ದದ್ದು, ಅದು ಸಹ ಒಂದು 50ರ ಮೇಲೆ ಇತ್ತು. ಅವರೆಲ್ಲ ನಾಯಿ ಪ್ಲೇಟ್ ತಗೊಂಡು ಹೋಗ್ಲಿಕ್ಕೆ ಇದ್ದದ. ಓ ತಗೊಳ್ಳುವರು ನಾಯಿಗೆ ಹಾಕಿರೋದು, ಅದ್ರಲ್ಲಿ ಬರ್ತಿದ್ರು ನಾಯಿ ಪ್ಲೇಟ್ ಅಂತ. ಡಾಗ್ ಪ್ಲೇಟ್ ಓನ್ಲಿ ಯೂಸ್ ಫಾರ್ ಡಾಗ್ ಅಂತ ಹಾಕಿದ್ದಾರೆ ನಮ್ಮ ಫುಡ್ ಲ್ಯಾಬಿಗೆ. ಚಾವಲ್ ಪ್ಲೇಟ್ ಇಷ್ಟೆಲ್ಲ ತಗೊಂಡಿದ್ದೀವಿ. ಎಂತೆಂತ ಫುಡ್ ಎಲ್ಲ ಬರ್ತದೆ ಗೊತ್ತಿಲ್ಲ. ಮತ್ತೆ ನೀವು ಮಾಡೋದೆಲ್ಲ ಅದೇ ಇರುತ್ತೆ, ಪಾನಿಪುರಿ, ಪಿಜ್ಜಾ, ಅದೆಲ್ಲ ಆಲ್ರೆಡಿ ಎಲ್ರಿಗೂ ಗೊತ್ತಿರುತ್ತೆ. ಸ್ಪೆಷಲ್ ಆಗಿ ನಾವು ಮಾಡು. ನಂಗೆ ನಿಂದು ಲಾಗ್ ಇದೆ ಮಜಾ ಅನ್ಸೋದು, ಊಟ ಮಾಡಿಸೋದು, ಇಂಥದ್ದೆಲ್ಲ ತರೋದು, ಇದೊಂದು ಲಾಗ್. ನೀವು ಇನ್ನೊಂದು ಕಾಮಿಡಿ ಅಂತ ಗೊತ್ತುಂಟ, ಅದೇ ಲಾಗಲ್ಲಿ ಇವ್ರು ಮಾತಾಡ್ತಿದಾರಲ್ಲ, ಅದು ಇನ್ನೊಂದು ದೊಡ್ಡ ಕಾಮಿಡಿ. ಸೊ ನೋಡಿದ್ರಲ್ಲ, ಇದಾಗಿತ್ತು ನಮ್ಮ. ನೀವು ನಗೋಡದಂತಕ್ಕೆ ಏನಿಲ್ಲ, ಇದಾಯ್ತು, ಮುಗೀತು ಇಷ್ಟೇ. ಎಂತೆಲ್ಲ ಮಗುಗೆ ಊಟ ಮಾಡಿಸೋದು, ಬಲ್ಪ್ ಇದ್ದು ಇದು ತಂದು ನಾನು ಮಾಡ್ತದ್ದು ಡೈಲಿ ಲಾಗ್. ನಾನು ಡೈಲಿ ಅಂತೆಲ್ಲ ಓಕೆ ಆಲ್ ದಿ ಬೆಸ್ಟ್. ಸೀರಿಯಸ್ ಆಗಿ ಮಾತಾಡಿ, ಯಾಕೆ ಈಗ ಈ ನಮ್ಮನೆ ಮತ್ತೆ ಡೈಲಿ ಲಾಗ್ ಅಂದ್ರೆ ಎಂತ? ನನ್ನನ್ನು ಚೂರು ಅವಾಯ್ಡ್ ಮಾಡಿ, ನಾನು ವಾಯ್ಸಲ್ಲೇ ಇರ್ತಾನೆ, ಎದುರು ಹೋದು ಹಂಗೆ ಇಂಥದ್ದೆಲ್ಲ ಲಾಗ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ. ನಿಂದು ಲಾಗ್ ಶುರು ಮಾಡು. ಆ ಫುಡ್ ಲ್ಯಾಬ್ ಎಲ್ಲ ಚೆನ್ನಾಗಿದೆ, ಅದ್ರಲ್ಲಿ ಯಾರಾದ್ರೂ ಗೆಸ್ಟ್ಗಳನ್ನ ಕರ್ಕೊಂಬ, ನಾನು ಖುಷಿ ಪಡ್ತೀನಿ. ನಾನು ಹೇಳ್ತಿರೋದು, ನಾನು ಡೈಲಿ ಲಾಗ್ ಮಾಡ್ತೇನೆ, ನಾನು ಡೈಲಿ ಎಂತೆಲ್ಲ ಮಾಡ್ತೇನೆ ತೋರಿಸುದು ಅಷ್ಟೇ. ಆಯ್ತು, ನೆಕ್ಸ್ಟ್ ಒಂದು ಲಾಗ್ ಕಂಟೆಂಟ್ ಕೊಡ್ತೇನೆ. ಪ್ರಸಿದ್ಧಿ ನೋಡು ರೆಕಾರ್ಡ್ ಮಾಡಿಕೊಂಡು ಹೋಗ್ತಾಳೆ. ಏನೆಲ್ಲ ಮಾಡಿದ್ಲು ಅದನ್ನೇ ಒಂದು ದಿನ ಹಾಕು. ನೋಡುದು ಯಾರು? ಅದೇ ಆ ಮಕ್ಳು ಮಾಡಿರೋ ಲಾಗ್, ಆಚೀಚೆ ಓಡಾಡಿಕೊಂಡು ಏನೋ ಮಾಡ್ತಿರ್ತಾರೆ. ಅದನ್ನೇನೋ ಅದ್ರಲ್ಲಿ ಎಂತೆಲ್ಲ ಇರ್ತದೆ, ಅರ್ಧ ಮಂಡೆ, ಅರ್ಧ ಕಾಲು. ಅದ್ರಲ್ಲಿ ಹುಷಾರಾಗಿರು, ನನ್ನ ವೈರಸ್ ಒಳಗಡೆ ಸಹ ಹೋಗಿರ್ಬೋದು. ಟವಲ್ ಒಳಗಡೆ ನೋಡಿ, ಕ್ಯಾಮರಾ ಒಳಗಡೆ. ನೀವೇನ್ ಮಾಡಿ ಗೊತ್ತಾ, ನನ್ನ ಮಗಳು ಮಾಡಿದ ಲಾಗ್ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ 1.5 ವರ್ಷದ ಮಗು ಮಾಡಿದ ಲಾಗ್ ಕಂಟೆಂಟ್. ನಿಂದು ಈ ಕಂಟೆಂಟ್ಗಿಂತ ಮಗಳು ಮಾಡಿದ ಲಾಗೆ ಚಂದ ಇರ್ತದೆ. ಇದಾಗಿತ್ತು ನಮ್ಮ ಇವತ್ತಿನ ಈ ವಿಡಿಯೋ. ನೀವು ಎಂತ ಅವಳಿಗೆ ನಿನ್ನ ಲಾಗಲ್ಲಿ ಬರ್ಲಿಕ್ಕೆ ಇಷ್ಟ ಇಲ್ಲ. ಅವಳೇ ಬಂದು ಅಪ್ಪ ಕರ್ಕೊಂಡು ಹೋಗಪ್ಪ ಈ ಲಾಗಲ್ಲಿ. ಅದ್ರಲ್ಲಿ ನನ್ನ ಲಾಗಿಗೆ ಬಂದ್ರೆ ಅವಳಿಗೆ ಖುಷಿ ಇರ್ತದೆ. ಯಾವ್ದು ತಿಂಗಳಿಗೊಮ್ಮೆ ಬರೋಲಾಗ ಎಡಿಟಿಂಗ್ ಎಲ್ಲ ಚೆನ್ನಾಗಿ ಮಾಡಿ ಒಂದು ನೋಡೋ ತರ ಇರುತ್ತೆ ತಾನೆ. ಫಸ್ಟ್ ಮಾತಾಡೋರು ಬರ್ತ್ಡೇ ಲಾಗ್ ಹಾಕಿ ನಂಗೆ ಅಲ್ಲಿ ಕೇಳ್ತಾರೆ ಯಾವಾಗ್ಲೂ ಬರ್ತ್ಡೇ ಲಾಗ್ ಇಲ್ಲಿ ಅಂತ. ಸೋಮವಾರ ಒಂದು ಬರ್ಲಿಕ್ಕೇನೆ ಇಲ್ಲವಾ ಅಂತ. ಬರ್ತ್ಡೇ ಲಾಗ್ ಇದೇ ಸೋಮವಾರ. ಅದೇ ಸೋಮವಾರ, ಯಾವ ಸೋಮವಾರ ಗೊತ್ತಿಲ್ಲ, ಇದೇ ಸೋಮವಾರ. ಹೇಳು ಯಾವಾಗ ನನ್ನ ಬರ್ತ್ಡೇ? ಮದ್ವೆ ಆಗೋಕೆ ಆಗ್ತೀರಾ ಅವಳ ಬರ್ತ್ಡೇ ಲಾಗ್? ಅವಳು ಸಹ ಬೈತಿದ್ದಾಳೆ ನನ್ನ ಬರ್ತ್ಡೇ ಲಾಗ್ ಇಲ್ಲಿ ಅಂತ. ಒಂದು ಕೆಲಸ ಮಾಡ, ನಮ್ಮ ಬರ್ತ್ಡೇ ಲಾಗ್ನ ಗಿಫ್ಟ್ ಕೊಡ್ತೀರಾ? ಇಲ್ಲ, ಅವಳು ದೊಡ್ಡ ಒಂಚೂರು ಮಾತು ಬಂದ ನಂತರ ಅವಳೇ ಎಕ್ಸ್ಪ್ಲನೇಷನ್ ಮಾಡ್ಬೇಕು. ಮಾತು ಬಂದ ನಂತರ ನನ್ನ ಬರ್ತ್ಡೇ ಹೀಗೆ ಬರ್ತ್ಡೇ
ವ್ಲಾಗ್ ಅನ್ನು ಮರ್ತು ಬಿಡಿ, ಅದನ್ನು ಬರ್ಲಿಕ್ಕೂ ಇಲ್ಲ, ಅವ್ರ ಹತ್ರ ನಾನು ಕೇಳಲಿಕ್ಕೂ ನಾನು ಹೋಗುದಿಲ್ಲ, ನನಗೆ ಕೇಳಿ ಕೇಳಿ ಸಾಕಾಗಿದೆ. ಸೊ ಇದಾಗಿತ್ತು ನಮ್ಮ ಇವತ್ತಿನ ಈ ವಿಡಿಯೋ. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಹಾಗೆಯೇ ಈ ತರದ ವಿಡಿಯೋ ಇನ್ನಷ್ಟು ಮಾಡ್ಬೇಕಾ ಬೇಡವಾ ಅಂತ ಕಮೆಂಟ್ ಮಾಡಿ.